ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಸಿಂಪಲ್ಲಾಗಿ ಬಿಸಿಲುಗಾಲದಲ್ಲಿ ದೇಹಕ್ಕೆ ತಂಪನ್ನು ಮಾಡುವಂತಹ ಒಂದು ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸಾರು ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಹೆಸರು ಕಾಳು ಸ್ವಲ್ಪ ಆದರೆ ಸಾಕು, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ, ಒಂದು ಹಸಿಮೆಣಸಿನಕಾಯಿ, ಹಾಗೆ ರಸಮ್ ಪೌಡರು ಮತ್ತು ಹುಣಸೆ ಹಣ್ಣನ್ನು ಫಸ್ಟೇ ನೆನೆಸಿಟ್ಕೋಬೇಕು, ಸ್ವಲ್ಪ ಬೆಲ್ಲ, ಕರಿಬೇವು ಒಗ್ಗರಣೆಗೆ, ಅರಿಶಿನ, ಖಾರ, ಹಾಗೆ ಹುಣಸೆ ಹಣ್ಣು. ಇದಿಷ್ಟಿದ್ರೆ ಸಾಕು, ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ನಾವಿಲ್ಲಿ ತೊಗೊಂಡಿರುವಂಥ ಹೆಸರು ಕಾಳನ್ನು ಒಂದು 4-5 ಸ್ಪೂನ್ ಹೆಸರು ಕಾಳಾದರೆ ಸಾಕು, ಸಾರು ಚೆನ್ನಾಗೇ ಈಡಾಗುತ್ತೆ. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಕುಕ್ಕರಲ್ಲಿ ವಿಸಿಲ್ ಬಂದು ಹೆಸರು ಕಾಳು ಬೆಂದಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬಾ ಜಾಸ್ತಿ ಆಗುತ್ತೆ ಸಾರು. ಹಾಗಾಗಿ ಒಂದು 4-5 ಸ್ಪೂನ್ ಹೆಸರು ಕಾಳನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಕುಕ್ಕರಲ್ಲಿ ಹಾಕಿ ಆ ಹೆಸರು ಕಾಳು ಮುಳುಗುವಷ್ಟು ನೀರನ್ನು ಹಾಕಿ 2-3 ವಿಸಲನ್ನು ಬರೆಸಬೇಕು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಫ್ರೆಂಡ್ಸ್. ಈ ಬಿಸಿಲುಗಾಲದಲ್ಲಿ ದಾಲು ಮಸಾಲ ಐಟಮ್ಸು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ, ಅಂಥ ಟೈಮಲ್ಲಿ ನಾವು ಈ ಸಾರನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. 2-3 ವಿಸಲ್ ಆದಮೇಲೆ ಹೆಸರು ಕಾಳು ಬೆಂದಿದ್ದೇನೋ ನೋಡೋಣ. ಅರ್ಧ ಬೆಂದಿದ್ರೂ ಕೂಡ ಓಕೆ, ಯಾಕಂದರೆ ಮಿಕ್ಸಿಗೆ ಹಾಕ್ಕೊತೀವಲ್ಲ, ಹಾಗಾಗಿ ಸರಿ ಹೋಗುತ್ತೆ ನಮಗೆ ಸ್ವಲ್ಪ ಬೆಂದರೂ ಕೂಡ. ಫಸ್ಟ್ ನಾನಿಲ್ಲಿ ಈ ಹೆಸರು ಕಾಳಲ್ಲಿ ಬಂದಿರುವಂಥ ಎಲ್ಲ ಕಟ್ಟನ್ನು ಇಲ್ಲಿ ಬಸಿತಾ ಇದ್ದೀನಿ. ಒಂದು ಪಾತ್ರೆಗೆ ಬಸ್ಕೊಂಡು ಅದು ಯಾವುದರಲ್ಲಿ ನಾವು ಸಾರನ್ನು ಮಾಡ್ತೀವೋ ಅದೇ ಪಾತ್ರೆಯಲ್ಲಿ ನಾವು ಈ ನೀರನ್ನೆಲ್ಲ ಬಸಿಬೇಕಾಗತ್ತೆ. ಹೆಸರು ಕಾಳು ಹಾಗೇ ಇರಲಿ. ನಾವು ತೊಗೊಂಡಿರುವ ಈ ನೀರಲ್ಲಿ ಫಸ್ಟ್ ತೋರಿಸಿದ್ನಲ್ವ ಪದಾರ್ಥಗಳು: ಅರಿಶಿನ ಒಂದು 1/2 ಟೀ ಸ್ಪೂನು, ಹಾಗೆ ರಸಮ್ ಮಸಾಲ ಒಂದು 1/2 ಟೀ ಸ್ಪೂನು, ಬೆಲ್ಲ, ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ, ಹಾಗೆ ಹಸಿಮೆಣಸಿನಕಾಯಿ, ಹುಣಸೆಹಣ್ಣು ಹುಳಿನ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಅದರಲ್ಲಿ ಬಂದಿರುವಂತಹ ರಸನೆಲ್ಲ ಹಾಕಿ, ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡು. ಸ್ವಲ್ಪ ಖಾರ ಕಡಿಮೆ ಇದ್ದರೂ ಕೂಡ ಟೇಸ್ಟ್ ಆಗೇ ಇರುತ್ತೆ. ನಾನಿಲ್ಲಿ 2 ಸ್ಪೂನ್ನ ತೊಗೊಂಡಿದ್ದೀನಿ ಖಾರ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸ್ ಮಾಡ್ಕೊಂಡಿರುವಂಥ ರಸಮನ್ನು ಸ್ಟವ್ ಆನ್ ಮಾಡಿ ಕುದಿಯೋಕ್ಕೆ ಇಡಬೇಕು. ಇದು ಕುದಿಯೋಷ್ಟರಲ್ಲೇ ನಾವು ಆಗಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ಹೆಸರು ಕಾಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟನ್ನು ಮಾಡ್ಕೋಬೇಕು. ತುಂಬ ನೈಸಾಗಿ ಪೇಸ್ಟ್ ಏನೂ ಬೇಕಾಗಲ್ಲ, ಸ್ವಲ್ಪ ತರಿಯಾಗಿದ್ದರೂ ಕೂಡ ಚೆನ್ನಾಗಿರುತ್ತೆ. ಈಗ ಕುದೀತಾ ಇರುವಂತಹ ರಸಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ ಕಲ್ಲುಪ್ಪನ್ನೇ ಬಳಸ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಅಡುಗೆಗೆಲ್ಲ ಕಲ್ಲುಪ್ಪೇ ಹಾಕ್ತೀನಿ. ಕಲ್ಲುಪ್ಪು ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ. ಅದು ಕುದೀತಾ ಇರಬೇಕಾದ್ರೆ ನಾವು ಮಾಡ್ಕೊಂಡಿರುವಂಥ ಹೆಸರು ಕಾಳು ಪೇಸ್ಟನ್ನು ಈ ರಸಮ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇವಾಗ ನೀರನ್ನು ಹಾಕಿ ನಮಗೆ ಎಷ್ಟು ತಿಳಿಬೇಕು ಆ ಥರ ನೋಡ್ಕೊಂಬಿಟ್ಟು ಸಾರಿಗೆ ನೀರನ್ನು ಮಿಕ್ಸ್ ಮಾಡಿ ಕುದಿಯೋಕ್ಕಿಡಬೇಕು. ಹಾಗೆ ಒಂದು ಕಡೆ ಒಗ್ಗರಣೆನೂ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಕುದೀತಾ ಇರುವಂತಹ ರಸಮ್ಗೆ ಬೆರೆಸ್ಕೊಂಡು ಒಂದು ಕುದಿ ಕುದಿಸಿದ್ರೆ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುವಂತಹ ಸಿಂಪಲ್ ಸಾರಿನ ರೆಸಿಪಿ ರೆಡಿಯಾಗುತ್ತೆ.